ಅಪೂರ್ವ ಪಶ್ಚಿಮ ಘಟ್ಟಗಳು ಬರೀ ಮಲೆನಾಡಿಗರ ಆಸ್ತಿ ಅಲ್ಲ. ಕ್ಷಮಿಸಿ, ರಕ್ಕಸ ಬೆಂಗಳೂರು ಅಂತ ಹಾಕಿದ್ದೀನಿ. ನಮ್ಗೆ ಅಲ್ಲಿನವರಿಗೆ ಸ್ವಲ್ಪ ನೋವಿದೆ. ಎಲ್ಲದೂ ಬೆಂಗಳೂರಿಗೆ ಬೇಕು, ಎಲ್ಲದೂ ಬೆಂಗಳೂರಿಗೆ ತಗೊಂಡೋಗ್ತಾರೆ, ಇಲ್ಲಿ ನಮ್ಮ ಬದುಕನ್ನು ಹಾಳು ಮಾಡ್ತಾರೆ ಅನ್ನೋ ನೋವು ಇರೋದ್ರಿಂದ ಹಂಗೆ ಹಾಕಿದ್ದೀನಿ. ಕನಿಷ್ಠ ಕೃತಜ್ಞತೆಯನ್ನು ಪಶ್ಚಿಮ ಘಟ್ಟಗಳ ಮೇಲೆ ಇಟ್ಕೊಂಡಂಥ ಒಂದು ಸೌಜನ್ಯ ಕೂಡ ನಮ್ಮಲ್ಲಿ ಇಲ್ಲದೆ ಇರೋದು ದೌರ್ಭಾಗ್ಯ ಆಗಿದೆ. ಬಯಲು ನಾಡಿನವರು ಇದ್ರ ಬಗ್ಗೆ ಮಾತಾಡಬೇಕು. ಎಲ್ಲರೂ ಹೇಳ್ತಾರೆ ನದಿ ತಿರುವು ಮಾಡಿ, ಎತ್ತಿನ ಹೊಳೆ ಅಂತ ನದಿ ತಿರುವನ್ನು ಮಾಡಿದ್ರೆ ಏನಾಯಿತು? 8,000 ಕೋಟಿ ಇದ್ದಿದ್ದು ಈಗ 38,000 ಕೋಟಿಗೆ ಹೋಯಿತು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಒಂದು ಹನಿ ನೀರು ಹೋಯ್ತಾ? ಇಲ್ಲ. ಯೋಜನೆ ಅಂತಂದರೆ ಸಾಧಕ ಬಾಧಕ ಅಂತ ಹೇಳ್ತಾರೆ. ಈ ಶರಾವತಿ ಪಂಪ್ ಸ್ಟೋರ್ ಯೋಜನೆಯಲ್ಲಿ ಸಾಧಕಗಳು ಇಲ್ಲದೆ ಇರತಕ್ಕಂಥ ಬರೀ ಬಾಧಕಗಳೇ ತುಂಬಿರ್ತಕ್ಕಂಥ ಒಂದು ಯೋಜನೆಯನ್ನು ಸರ್ಕಾರ ಏಕೆ ಮಾಡ್ತಾ ಇದೆ, ಅದು ಯಾಕೆ ಅವಶ್ಯಕತೆ ಇಲ್ಲ, ಅದರ ಅನಿವಾರ್ಯತೆ ಏನಿಲ್ಲ ಅಂಥೇಳಿ ನನಗೆ ನೀಡಿರ್ತಕ್ಕಂಥ ಒಂದು 25 ನಿಮಿಷ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲಿಗೆ ನೀವೆಲ್ಲ ಕೇಳಿರ್ತೀರಿ, ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡಲೆ ವಿಷ್ಣು ಪತ್ನಿಯ ನಮಸ್ತುಭ್ಯಂ ಪಾದಸ್ಪರ್ಶೆ ಕ್ಷಮಸ್ವಮೆ ಅಂತ ಹೇಳ್ತಾರೆ. ಅಂದರೆ ನಾವು ಬೆಳಿಗ್ಗೆ ಎದ್ದು ಕೂಡಲೇ ನೆಲದ ಮೇಲೆ ಕಾಲಿಡುವಾಗ ಭೂಮಿ ತಾಯಿಯನ್ನು ಕ್ಷಮೆ ಕೇಳಿ ಕಾಲಿಡಬೇಕು ಅಂತಕ್ಕಂಥದ್ದು ಇದರ ಅರ್ಥ, ಅಷ್ಟೇ ಸ್ಥೂಲವಾದ ಅರ್ಥ. ಈಗ ಮೊದಲು ನಾನು ಸ್ವಲ್ಪ ಪವರ್ ಪಾಯಿಂಟಲ್ಲಿ ಕೆಲವು ಇದನ್ನು ಮಾಡ್ಕೊಂಬಂದಿದ್ದೀನಿ, ಅದನ್ನು ನೀವು ನೋಡಿ ಕ್ವಿಕ್ಕಾಗಿ. ಒಂದು 20-25 ಫೋಟೋಸ್ ಇದ್ದಾವೆ, ನಾನು ಹೇಳ್ತಾ ಹೋಗ್ತೀನಿ, ನೀವೊಂಚೂರು ಮೊದಲನೇದು ಇದು ಓದ್ಕೊಳ್ಳಿ. ನಾನು ಮತ್ತೆ ಓದಕ್ಕೆ ಹೋಗಲ್ಲ, ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಇರೋವರಿಗೂ, ಕೊನೆಯ ಬೆಂಚಿನವರಿಗೂ ಕಾಣ್ತಾ ಇದೆ ಅಲ್ವಾ? ಈ ಒಳಗಡೆ ಸ್ವಲ್ಪ ಲೈಟ್ ಆಫ್ ಮಾಡಿದರೆ ಇನ್ನೂ ಕ್ಲಾರಿಟಿ ಇರುತ್ತೆ ನಾ ಬಹುಶಃ. ಲೈಟ್ಗಳನ್ನು ಆಫ್ ಮಾಡಿದರೆ, ಯಾಕೆಂದರೆ ವಿದ್ಯುತ್ ಬಗ್ಗೆನೇ ಮಾತಾಡ್ತಾ ಇರುವಾಗ ಲೈಟ್ ಬೇಡ ಅಂತ ಹಗಲೊತ್ತಿ. ಲೈಟ್ ಹಾಕಿರೋ ಹಾಕದೇ ಇದ್ರೆ ಏನೇನು ವ್ಯತ್ಯಾಸ ಏನಾಗೋದಿಲ್ಲ, ವೆಂಟಿಲೇಷನ್ಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಇದು ಒಂದು ಜನ ವಿರೋಧಿ ಯೋಜನೆ ಆಗಿದೆ. ನೆಕ್ಸ್ಟ್ 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 ಈ ಥರದ ಹಳ್ಳಗಳು ನಮ್ಮ ಶರಾವತಿ ನದಿ ಕಣಿವೆಯಲ್ಲಿ ಕಾಣಬಹುದು. ಇವೆಲ್ಲ ಸೇರಿಯೇ ಶರಾವತಿ ನದಿ ಉಗಮ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಮಾಡ್ಲಿಕ್ಕೆ ಹೊರಟಿದಾರಲ್ಲ, ನಿಮ್ಗೆ ಲಾಸ್ಟಿಗೆ ಕಾಣುತ್ತಲ್ಲ, ಆ ಗುಡ್ಡವನ್ನೇ ಕೊರೆಯಲಿಕ್ಕೆ ಹೊರಟಿದ್ದಾರೆ. ಲಾಸ್ಟಿಗೆ ನಿಮಗೆ ಆಕಾಶದ ಹತ್ರ ತಾಗಿದಂಗೆ ಕಾಣ್ತಾ ಇದೆಯಲ್ಲ, ಆ ಗುಡ್ಡವನ್ನೇ ಪಂಪ್ ಸ್ಟೋರೇಜ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಪ್ರದೇಶ ಅದು. ನೆಕ್ಸ್ಟ್ ಈ ಶರಾವತಿ ಸಿಂಗಳಿಕಾ ಅಭಯಾರಣ್ಯ ಅಂತಾರೆ. ಇದು ಸಿಂಗಳಿಕಾ ಲಯನ್ ಟೈಲ್ಡ್ ಮೆಕಾಕ್ ಅಂತಾರೆ. ಇದು ಇಡೀ ಪ್ರಪಂಚದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡು ಬರ್ತವೆ. ಇಡೀ ಪ್ರಪಂಚದಲ್ಲಿ ಇವುಗಳ ಸಂಖ್ಯೆ ಬರೀ 2,500 ಅಂತ ತಜ್ಞರು ದಾಖಲು ಮಾಡಿದ್ದಾರೆ. ಅದರಲ್ಲಿ 1/3 ಭಾಗ, ಸುಮಾರು 730 ಸಿಂಗಳಿಕಗಳು ಶರಾವತಿ ಕಣಿವೆಯಲ್ಲಿ ಇದ್ದಾವೆ. ಈ ಪ್ರಾಜೆಕ್ಟ್ ಏರಿಯಾದಲ್ಲಿ 2 ಗುಂಪುಗಳಿದ್ದಾವೆ, ಸುಮಾರು 40 ಸಿಂಗಳಿಕೆಗಳಿದ್ದಾವೆ. ಅಂದರೆ ಬಹಳ ಅಪೂರ್ವವಾದ್ದು, ಬಹಳ ಸುಂದರವಾದ್ದು. ಇವುಗಳಿಗೆ ಬದುಕಲಿಕ್ಕೆ ವಾಸಿಸಲಿಕ್ಕೆ ಸುಮಾರು 300-400 ಜಾತಿಯ ಮರಗಳು ಬೇಕಾಗ್ತವೆ. ಅವು ವಿವಿಧ ಮರಗಳ ಹಣ್ಣು, ಕಾಯಿ, ಸೊಪ್ಪು, ತೊಗಟೆ, ಚಿಗುರು ಇದನ್ನೆಲ್ಲ ತಿಂದು ಬದುಕ್ತವೆ. ಇವು ಏನು ಅಂತಂದರೆ ನೆಲಕ್ಕೆ ಇಳಿಯೋದಿಲ್ಲ. ಇವು ಚಾವಣಿ, ಏನು ಮರದ ಚಾವಣಿಯಲ್ಲೇ ಇಡೀ ತಮ್ಮ ವಂಶವನ್ನು ಬೆಳೆಸ್ತವೆ ಮತ್ತು ಅಲ್ಲೇ ವಾಸ ಮಾಡ್ತವೆ. ನೆಕ್ಸ್ಟ್ ಇದು ಏಡಿ ಅಂತ ಯಾರಿಗಾರು ಗೊತ್ತಿರ್ಬೋದು, ಈಗಿನ ಮಕ್ಕಳಿಗೂ ಗೊತ್ತಿರ್ಬೋದಲ್ವಾ? ಏಡಿ ಕ್ರ್ಯಾಬ್ ಅಂತಾರಲ್ಲ. ಇದರ ವಿಶೇಷ ಏನು ಅಂತಂದರೆ, ಇದು ಮಳೆ ಕಾಡುಗಳಲ್ಲಿ ಕಂಡುಬರುತ್ತೆ. ಹಳೆಯ ಮರ, ತುಂಬ ಹಳೆಯ ಮರದ ಪೊಟರೆಗಳಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿಕೊಂಡಿರುತ್ತೆ. ಆ ಪೊಟರೆಯಲ್ಲಿ ಮಾತ್ರ ಕಂಡುಬರುತ್ತೆ. ಇದು ಬೇರೆ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಕಾಣಲ್ಲ. ಇದು ಟ್ರೀ ಕ್ರ್ಯಾಬ್ ಅಂತಲೇ ಹೇಳ್ತಾರೆ, ಪರ್ಪಲ್ ಟ್ರೀ ಕ್ರ್ಯಾಬ್ ಅಂತ. ಇದು ಒಂದು ಅಪರೂಪದ ಪ್ರಾಣಿ. ಆಯಿತು, ಮುಂದೆ. ಇದು ದೊಡ್ಡ ಮಂಗಟ್ಟೆ ಹೆಕ್ಕಿ ಅಂತಾರೆ, ಇಂಡಿಯನ್ ಗ್ರೇಟ್ ಹಾರ್ನ್ ಬಿಲ್ ಅಂತ. ಸುಮಾರು 10ನಷ್ಟು ದೊಡ್ಡಕ್ಕಿರುತ್ತೆ ಇದು. ಇದರ ಮುಖ್ಯ ಕೆಲಸ ಅಂತಂದರೆ ಬೀಜ ಪ್ರಸರಣ. ಇದು ಇಡೀ ಹಣ್ಣನ್ನು ನುಂಗುತ್ತೆ, ಅದು ವಾಪಸ್ಸು ಬೀಜವನ್ನು ಹೊರಗೆ ಹಾಕಿದಾಗ ಕೆಲವು ಬೀಜಗಳು ಅದನ್ನು ಜರ್ಮಿನೇಷನ್ ಆಗುತ್ತೆ. ಅದು ತಿಂದೆ ಹಾಗೆ ನೆಲಕ್ಕೆ ಬಿದ್ದರೆ ಜರ್ಮಿನೇಷನ್ ಆಗೋದಿಲ್ಲ, ಮೊಳಕೆ ಬರೋದಿಲ್ಲ. ಹಾಗಾಗಿ ಇದು ಬೀಜ ಪ್ರಸರಣದಲ್ಲಿ ಬಹಳ
ಅನಿವಾರ್ಯ. ಇದು ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲ ಕಡೆ ಕಂಡು ಬರಲ್ಲ, ಶರಾವತಿ ಕೊಳ್ಳದಲ್ಲಿ ಕಣಿವೆಯಲ್ಲಿ ಇದ್ದಾವೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ನೆಕ್ಸ್ಟ್, ಇದು ಒಂದು ಅಪರೂಪದ ಕಪ್ಪೆ ಅಲ್ಲಿ ಕೆಳಗೆ ಕಾಣ್ತದೆ. ಇದ್ರ ಬಗ್ಗೆ ಏನು ಕಪ್ಪೆಗಳ ಬಗ್ಗೆ ಏನು ಭಾಳ ಹೇಳೋದು ಬೇಡ, ಕಪ್ಪೆಗಳ ಬಗ್ಗೆನೇ PhD ಮಾಡಿದವರು ಇದ್ದಾರೆ. ನೆಕ್ಸ್ಟ್, ಇದು ಒಂದು ಸಸ್ಯ, ಇದು ಅಪರೂಪದ್ದು, ಬೇರೆ ಎಲ್ಲೂ ಪ್ರಪಂಚ ನೋಡಿ. ಎಂಡಿಮಿಕ್ಟು ವೆಸ್ಟರ್ನ್ ಘಾಟ್ ಅಂತ ಹೇಳ್ತಾರೆ, ಕೆಲವು ಎಂಡಿಮಿಕ್ಟು ಶರಾವತಿ ಕೊಳ್ಳ ಸಿಂಗಳಿಕ ಅಭಯಾರಣ್ಯದಲ್ಲಿ ಮಾತ್ರ ಇದು, ಬೇರೆ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂಥದ್ದು ಒಂದು 2-3 ಸ್ಪೀಸೀಸ್. ನೆಕ್ಸ್ಟ್ ತೋರಿಸಿ. ಇದು ತಾಳೆ ಜಾತಿಗೆ ಸೇರ್ತಕ್ಕಂಥದ್ದು. ಈ ಥರ ಇರುತ್ತೆ ನಮ್ಮ ಶರಾವತಿ ಕೊಳ್ಳ. ಈ ಥರ ಶೋಲ, ಹುಲ್ಲುಗಾವಲು ಮತ್ತು ಗುಡ್ಡ ಇವೆಲ್ಲ ಏನು ಮಾಡ್ತವೆ ಅಂತಂದರೆ, ಮಳೆ ಬಂದಾಗ ನೀರನ್ನು ಹೀರ್ಕೊಂಡು ಭೂಮಿಯೊಳಗೆ ಇಂಗಿಸ್ತವೆ. ಆಮೇಲೆ ಅದು ತೊರೆಯ ರೂಪದಲ್ಲಿ, ಹಳ್ಳದ ರೂಪದಲ್ಲಿ ನಮಗೆ ನದಿಯಾಗಿ ಹರಿತದೆ, ನೀರಿನ ಭದ್ರತೆಯನ್ನು ಕೊಡ್ತವೆ. ನೆಕ್ಸ್ಟ್, ಇದು ಮತ್ತೊಂದು ವ್ಯೂ. ನೆಕ್ಸ್ಟ್ ಹೋಗಲಿ. ಇದು ಹೇಳಿದೆ, ಇದು ಇಡೀ ಪ್ರಪಂಚದಲ್ಲಿ ಕೆಳಗಡೆ ಹೆಸರು ಹಾಕಿದ್ದೀನಿ, ಓದ್ಕೊಳ್ಳಿ. ಸ್ವಲ್ಪ ನಾಲ್ಗೆ ತಿರ್ಸೋದು ಕಷ್ಟ ಆಗುತ್ತೆ. ಬರೀ 100 ಮರ ಇದ್ದಾವೆ. ಇದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಪಶ್ಚಿಮ ಘಟ್ಟಗಳ ಬೇರೆ ಕಡೆಯಲ್ಲೂ ಇಲ್ಲ, ಶರಾವತಿ ಕೊಳ್ಳದಲ್ಲಿ ಮಾತ್ರ ಕಂಡು ಬರ್ತವೆ. ಈ ಅಪರೂಪದ ಸಸ್ಯವನ್ನು ನಮ್ಮ DPR KPCLನವರು ಇಲ್ಲಿ ಶರಾವತಿ ಕೊಳ್ಳದಲ್ಲಿ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದ್ರೆ, ಅವರು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಮಾಡಲಿಕ್ಕೆ ಶರಾವತಿ ಕೊಳ್ಳದಲ್ಲಿ 28 ಔಷಧೀಯ ಸಸ್ಯ ಇದೆ ಅಂತ ದಾಖಲು ಮಾಡಿದ್ದಾರೆ. ಬಹುಶಃ ಈ ಕ್ಯಾಂಪಸಲ್ಲಿ ಹುಡುಕಿದ್ರೆ 28ಕ್ಕೂ ಜಾಸ್ತಿ ಸಿಗ್ತವೆ. ತಜ್ಞರು ಬಂದು ಹುಡುಕಿದ್ರೆ ಈ ಗಾಂಧಿ ಭವನದ ಒಳಗೆ ಏನು ಹೆಸರು ಇದೆಯೋ ಅಲ್ಲೇ 28ಕ್ಕೂ ಜಾಸ್ತಿ ಸಸ್ಯಗಳು ಸಿಗ್ತವೆ. ಅಲ್ಲಿ 2800 ಅಲ್ಲ, 2,80,000 ಅದಕ್ಕೂ ಮಿಕ್ಕ ಈ ಔಷಧಿ ಸಸ್ಯಗಳು ನಿಮಗೆ ಶರಾವತಿ ಕೊಳ್ಳದಲ್ಲಿ ಸಿಗ್ತವೆ. ಇದನ್ನೆಲ್ಲ ಮರೆಮಾಚಿದ್ದಾರೆ, ಇರಲಿ, ಅದು ಆಮೇಲೆ ಹೇಳ್ತೀನಿ. ನೆಕ್ಸ್ಟ್, ಇದು ನೀಲಿ ಕುರಂಜಿ ಅಂತ ಕೇಳಿದ್ದೀರಿ ನೀವೆಲ್ಲ. ಈ ಕಡೆ ಚಿಕ್ಕಮಗಳೂರಲ್ಲಿ ಕುರಿಂಜಿ ಆದಾಗ ನೋಡೋಕೆ ಹೋಗ್ತಾರೆ ಜನ, ದುಂಬಾಲು ಬಿದ್ದು. ಇದು ಅದೇ ಪ್ರಭೇದದ ಮತ್ತೊಂದು. ಇದು ಕೂಡ ಶರಾವತಿ ಕೊಳ್ಳಕ್ಕೆ ಮಾತ್ರ ಸೀಮಿತ ಆಗಿದೆ. ಕೇರಳದಲ್ಲಿ ಒಂದು ಕಡೆ ಇದೆಯಂತೆ, ಬಟ್ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟು. ಇದು ಶರಾವತಿ ಕೊಳ್ಳಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಸಸ್ಯ. ನೆಕ್ಸ್ಟ್, ಇದನ್ನು ಓದ್ಕೊಂಬಿಡಿ, ಎಲ್ಲರಿಗೂ ಬರುತ್ತೆ. ಸಂತೋಷ್ ಹೆಗಡೆ ಸರ್ ಇಲ್ಲೇ ಇದ್ದಾರೆ. ಅಂದರೆ ನಿಸರ್ಗ ನಮಗೆ ಸೇವೆಯನ್ನು ಕೊಡುತ್ತೆ. ಮರಗಳ ಮೂಲಕ, ಆಕ್ಸಿಜನ್ ಮೂಲಕ, ನೆಲಕ್ಕೆ ನೀರು ಇಂಗಿಸುವ ಮೂಲಕ, ಪಶು ಪಕ್ಷಿಗಳಿಗೆ ಆಹಾರವನ್ನು ಕೊಡೋದ್ರ ಮೂಲಕ, ಹೀಗೆ ಹಲವು ಥರದ ನೈಸರ್ಗಿಕ ಸೇವೆಗಳನ್ನು ಅರಣ್ಯಗಳು ಕೊಡ್ತವೆ. ಅದು ಸುಪ್ರೀಂ ಕೋರ್ಟ್ ಬೆಂಚ್ ಹೇಳಿರೋದು ಮಾತದು. ಇದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ, ಬೆಲೆ ಅಂದರೆ ಇನ್ಫಿನಿಟಿ ಅಂತ, ನೈಸರ್ಗಿಕ ಸೇವೆಗಳಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂತ ಹೇಳಿರ್ತಕ್ಕಂಥ ಮಾತು. ನೆಕ್ಸ್ಟ್, ಈಗ ಇಲ್ಲಿ ಬರೋಣ. ಇಲ್ಲಿ ಇದು KPCL ಇವರಿಂದ ಪಡೆದಿರ್ತಕ್ಕಂಥ ಮಾಹಿತಿ. ಈಗ ನೀವೆಲ್ಲ ಕರೆಂಟ್ ಬೇಕು, ಬೆಂಗಳೂರಿಗೆ ಬೇಕು, ಬೆಂಗಳೂರಿಗೆ ಕರೆಂಟ್ ಬೇಕು, ಬೆಂಗಳೂರಿಗೆ ನೀರು ಬೇಕು, ಬೆಂಗಳೂರಿಗೆ ಎಲ್ಲವೂ ಬೇಕು. ಪಶ್ಚಿಮ ಘಟ್ಟದ ಎಲ್ಲವೂ ಕೂಡ ಬೆಂಗಳೂರಿಗೆ ಬೇಕು. 60ರ ದಶಕದಲ್ಲಿ ಲಿಂಗನಮಕ್ಕಿ ಅಣೆಕಟ್ಟನ್ನು ಕಟ್ಟಿದರು. ಆ ಲಿಂಗನಮಕ್ಕಿ ಅಣೆಕಟ್ಟು ಕಟ್ಟುವಾಗ ಸುಮಾರು 326 ಚದರ ಕಿಲೋಮೀಟರ್ ಜಾಗ ಮುಳುಗಡೆ ಆಯಿತು. ಅದರಲ್ಲಿರ್ತಕ್ಕಂಥ ಜೀವಿ ವೈವಿಧ್ಯಗಳನ್ನು ಯಾರೂ ಅದನ್ನ ಲೆಕ್ಕ ಮಾಡಲಿಲ್ಲ. ಅದೇನೋ ಕಾರಣ ಗೊತ್ತಿಲ್ಲ. ಅಲ್ಲಿ ಇದು ವಾಸ ಮಾಡ್ತಕ್ಕಂಥ ಮನುಷ್ಯರನ್ನು ಲೆಕ್ಕ ಮಾಡಿದರು. 2800 ಕುಟುಂಬಗಳನ್ನು ಆ ನೆಲೆಯಿಂದ ಎತ್ತಿ ಆಚೆ ಹಾಕಿದರು. ಅದರಲ್ಲಿ ನೀರು ತುಂಬಿಕೊಳ್ತು. ಹಾಗಾಗಿ ಇವರು ನೆಲೆ ಕಳ್ಕೊಂಡ್ರು. ಈಗ ಸುಮಾರು 60-70 ದಶಕ ಆದರೂ ಅವತ್ತು ನೆಲೆ ಕಳ್ಕೊಂಡಿದ್ದ ಕುಟುಂಬಗಳ ಸಂಖ್ಯೆ 2800, ಜನಸಂಖ್ಯೆ 12,000 ಅಂತ KPC ಅವರೇ ಹೇಳಿರೋದು. ಇದು ಅದು ಈಗ ಅವರಿಗೆ ಇವತ್ತಿನವರೆಗೂ, ಅವರು ಅಲ್ಲಿಂದ ಜಾಗ ಬಿಡಿಸಿದ್ರು. ಅವರು ಇವತ್ತಿನವರೆಗೂ ಕೂಡ ಅವರಿಗೆ ಸರಿಯಾದ ನೆಲೆಯನ್ನು, ಸರಿಯಾದ ಮರುವಸತಿಯನ್ನು ಕಲ್ಪನೆ ಮಾಡಿಲ್ಲ. ಅವರ ಸಂಖ್ಯೆ ಈಗ ಸುಮಾರು 40,000 ಆಗಿದೆ. ಅವರು ಇವತ್ತು ನಾಡಿಗಾಗಿ, ಬೆಳಕಿಗಾಗಿ ತ್ಯಾಗ ಮಾಡಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆ KPCLನವರು ಅದನ್ನು ಮುಳುಗಿಸಿದವರು ಹೇಗೆ ಇರ್ಬೋದು ಅಂತ ನೀವು ಅಂದಾಜು ಮಾಡ್ಕೊಳ್ಳಿ. ಸಾವಿರಾರು ಕೋಟಿಯ ವ್ಯವಹಾರ ಮಾಡ್ತಾರೆ ಅವರು. ಸರ್ಕಾರಿ ಸಂಸ್ಥೆ ಲಾಭ ಮಾಡ್ತಾ ಇದೆ. CSR ಅಡಿಯಲ್ಲಿ ಬೇರೆ ಬೇರೆ ದಂಧೆಗಳನ್ನು ಮಾಡ್ತಾ ಇದ್ದಾರೆ. KPCLನಿಂದ
CSR ಫಂಡನ್ನು ತಗೊಂಡು ಅರಣ್ಯ ಇಲಾಖೆಯವರು ಗಿಡ ನೆಡೋದು ಬದಲು ಇನ್ನೋವಾ ಕ್ರೆಸ್ಟ ಗಾಡಿ ತಗೊಂಡು ಓಡಾಡ್ತಾರೆ. ಇದು ನಮ್ಮ ವ್ಯವಸ್ಥೆ ಒಳಗೆ ಕಂಡು ಬರ್ತಾ ಇದೆ, ಪೇಪರಲ್ಲೂ ಬಂದಿತ್ತು ನಿನ್ನೆ ಮೊನ್ನೆ. ನೆಕ್ಸ್ಟ್, ಇದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತಂದರೆ ನಾನು ಆಗಲೇ ಹೇಳಿದರು ಮೇಡಮ್ಮು, ಏನಿಲ್ಲ, ಎರಡು ಸರಳವಾಗಿ ಹೇಳ್ತೀನಿ. ಒಂದು ಮೇಲೆ ತಲಕಳದ ಅಣೆಕಟ್ಟಿದೆ, ಕೆಳಗಡೆ ಗೇರ್ಸೊಪ್ಪ ಅಣೆಕಟ್ಟಿದೆ. ಈಗ ಅಲ್ಲಿಂದ ವಿದ್ಯುತ್ ಉತ್ಪಾದನೆಯಾಗಿ ಗೇರ್ಸೊಪ್ಪೆಗೆ ಹೋಗಿ ಅಲ್ಲಿಂದ ಮತ್ತೆ 240 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಿ ಶರಾವತಿ ನದಿಗುಂಟ ಹರಿದು ಅರಬ್ಬಿ ಸಮುದ್ರ ಸೇರುತ್ತೆ. ಆ ನೀರಿನಿಂದ ಹೊನ್ನಾವರದ ಬದುಕು ಸಾಗುತ್ತೆ. ಅಲ್ಲಿ ಸಣ್ಣ ಪುಟ್ಟ ಹಿಡುವಳಿದಾರಿದ್ದಾರೆ. ಸಣ್ಣ ಪುಟ್ಟ ಅಂತಂದರೆ 3 ಗುಂಟೆ 4 ಗುಂಟೆ 5 ಗುಂಟೆ ಜಮೀನಲ್ಲಿ ಅವರು ವೀಳ್ಯದೆಲೆನ ತರಕಾರಿನ ಬೆಳೆದು ಬದುಕ್ತಾರೆ. ಅವರಿಗೆ ಸಿಹಿ ನೀರಿನ ಅಗತ್ಯ ಇರುತ್ತೆ. ಆ ಸಿಹಿ ನೀರನ್ನು ಈ ಶರಾವತಿ ನದಿ ಅವರಿಗೆ ಒದಗಿಸುತ್ತೆ. ಈಗ ಏನು ಮಾಡಿದೆ KPCL, ಈ ಕೆಳಗಡೆ ಅಣೆಕಟ್ಟು ಗೇರ್ಸಪ್ಪ ಅಣೆಕಟ್ಟಿದೆಯಲ್ಲ, ಆ ಗೇರ್ಸಪ್ಪ ಅಣೆಕಟ್ಟಿಂದ ಮತ್ತೆ ತಲೆಕಳದ ಅಣೆಕಟ್ಟಿಗೆ ನೀರನ್ನು ಎತ್ತಿ ತರ್ತೀವಿ ನಾವು. ಎಗನೆಸ್ಟ್ ಗ್ರಾವಿಟಿ, ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ನಾವು ನೀರನ್ನು ಎತ್ತಿ ತರ್ತೀವಿ. ಆ ನೀರನ್ನು ಬಳಸ್ಕೊಂಡು ಮತ್ತೆ 2000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅಂತ ಅವ್ರದ್ದು ವಾದ. ಇಲ್ಲಿ ಏನು ಅಂತಂದರೆ, ಮೇಲೆ ಎತ್ತಿ ತರಲಿಕ್ಕೆ ಯಾರಿಗಾರು ಗೊತ್ತಾಗುತ್ತಿದ್ದು, ಮೇಲೆ ಎತ್ತಿ ತರಲಿಕ್ಕೆ 25% ಹೆಚ್ಚುವರಿ ವಿದ್ಯುತ್ ಬೇಕಾಗುತ್ತೆ. ಆದರೂ ಈ ಯೋಜನೆಯನ್ನು ಹೇಗೆ ಮಾಡ್ತೀರಿ ಅಂತ ಕೇಳಿದರೆ ಅವರು ಸಮರ್ಥನೆ ಮಾಡ್ಕೊತಾರೆ. ಅತಿ ಹೆಚ್ಚು ಬೇಡಿಕೆ ಇದ್ದಾಗ ಈ ನೀರನ್ನು ನಾವು ಬಳಸ್ಕೊತೀವಿ. ಇದು ನೀರು ಅಣೆಕಟ್ಟು ಅಥವಾ ಇದು ಅಂತ ಹೇಳಿದ್ರೆ ಇದನ್ನು ವಾಟರ್ ಬ್ಯಾಟ್ರಿ ಅಂತ ಕರಿಬೋದು ನಾವು. ಅದನ್ನು ಸಂಜೆ ಹೊತ್ತಿಗೆ 6ರಿಂದ 8, ಬೆಳಗ್ಗೆ 6ರಿಂದ 8 ಈ ಪೀಕ್ ಅವರ್ಸು, ನಾನ್ ಪೀಕ್ ಅವರ್ಸ್ ಅಂತ ಹೇಳ್ತಾರೆ, ಆ ಸಮಯದಲ್ಲಿ ನಾವು ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನ ಉಪಯೋಗಿಸ್ತೀವಿ. ಹೆಂಗಿದ್ರು ಬೆಂಗಳೂರಿಗೆ ನಮಗೆ ಕರೆಂಟ್ ಹೆಚ್ಚು ಬೇಕು ಅಂತ ಹೇಳಿದರು. ಹಾಗೆ ಇದಕ್ಕೆ ಏನೇನು ಅವಘಡಗಳಾಗ್ತವೆ, ತಾಂತ್ರಿಕವಾಗಿ ಏನೇನಾಗುತ್ತೆ ಅದನ್ನೆಲ್ಲ ನಮ್ಮ ಶಂಕರ್ ಶರ್ಮಾ ಅವರು, ನಿರ್ಮಲಾ ಗೌಡ ಅವರು ವಿಸ್ತೃತವಾಗಿ ಹೇಳ್ತಾರೆ. ಆರ್ಥಿಕವಾಗಿ ಆಗಲೇ ನೀವು ಪ್ರಾಸ್ತಾವಿಕವಾಗಿ ಹೇಳಿದ್ರೆ 10 ಕೋಟಿ ಅಂದ್ರಿ. 10 ಕೋಟಿ ಅಲ್ಲ, 10,240 ಕೋಟಿ. 10 ಕೋಟಿದಲ್ಲ ಇದು ಪ್ರಾಜೆಕ್ಟು. 10,240 ಕೋಟಿಯನ್ನು ಮೊನ್ನೆ ಬಜೆಟಲ್ಲಿ ತೆಗೆದಿಟ್ಟಿದ್ದಾರೆ ಸರ್ಕಾರ. 2017ರಲ್ಲಿ ಈ ಯೋಜನೆ ಮುನ್ನೆಲೆಗೆ ಬಂತು. ಅವಾಗಿಂದ ಇದನ್ನ ನಾವು ಇದರ ಹಿಂದೆ ನೋಡ್ತಾ ಇದ್ದೀವಿ, ಏನು ಮಾಡ್ತಾರೆ, ಏನಿದು ಅಂತ. 2017ರಲ್ಲಿ ಮುನ್ನೆಲೆಗೆ ಬಂದ ಯೋಜನೆ. 2019ರಲ್ಲಿ ಅದಕ್ಕೆ ಜಿಯೋ ಟೆಕ್ನಿಕಲ್ ಸರ್ವೆ ಮಾಡಬೇಕಿತ್ತು ಅವರಿಗೆ. ಅಂದರೆ ಆ ಕೊಳ್ಳದಲ್ಲಿ, ಆ ಗುಡ್ಡದಲ್ಲಿ, ಆ ನದಿಯ ಪಾತ್ರದಲ್ಲಿ, ಕಣಿವೆಯಲ್ಲಿ ಮಣ್ಣಿನ ಗುಣಮಟ್ಟ ಹೇಗಿದೆ, ಕಲ್ಲಿನ ಗುಣಮಟ್ಟ ಹೇಗಿದೆ ಅಂತ ನೋಡಲಿಕ್ಕೆ ಕೋವಿಡ್ ಸಮಯದಲ್ಲಿ ಅವರು ಕೆಲಸವನ್ನು ಶುರು ಮಾಡ್ತಾರೆ. ಅಲ್ಲಿ ಬಿಹಾರದಿಂದ ಜನ ಕರೆಸಿ, ಅಲ್ಲಿ ವೆಹಿಕಲ್ ಯಾವುದು ಹೋಗ್ತಾ ಇರಲಿಲ್ಲ, 10, 20, 30, 40 ಜನನ ಕರೆಸಿ ಅಲ್ಲಿ ಶರಾವತಿ ಕೊಳ್ಳದಲ್ಲಿ, ಆಗ ಮಳೆಗಾಲದಲ್ಲಿ ಜೀವ ಉತ್ಪನ್ನ ಆಗ್ತಕ್ಕಂಥ ಸಮಯದಲ್ಲಿ ಇವರು ಹೋಗ್ತಾರೆ ಒಳಗೆ. ಅಲ್ಲಿ ಡ್ರಿಲ್ ಹೊಡಿತಾರೆ. ಈ ಮಧ್ಯದಲ್ಲಿ ನಮ್ಮ ಬೆಂಗಳೂರಿನ ಸ್ನೇಹಿತರು ಜೋಸೆಫ್ ಅವರು ಮತ್ತು ಅವರು ಯುನೈಟೆಡ್ ಇವರು ಕೋರ್ಟಿನ ಮೊರೆ ಹೋಗ್ತಾರೆ. ಆ ಕೋರ್ಟಿನ ಮೊರೆಗೆ ಹೋಗಿ ಅವರು ಆರ್ಡ್ರ್ ಬಂದು ಮಾಡೋ ಹೊತ್ತಿಗೆ 16 ಬೋರ್ಹೋಲ್ ಕೊರೆಯೋ ಜಾಗದಲ್ಲಿ 12 ಬೋರ್ಹೋಲನ್ನು ಕೊರೆದಿರ್ತಾರೆ ಇವರು. ಆ ವಿವರವನ್ನು ಕೂಡ ಇವತ್ತಿನವರೆಗೂ ನೀಡೋದಿಲ್ಲ ನಮಗೆ. 2019ರಲ್ಲಿ ಈ ಥರದ್ದು ನೆಕ್ಸ್ಟ್ ಹೋಗಲಿ, ಅದು ನೋಡಿ ಗೋಗೂರು ಕೋಆರ್ಡಿನೇಟ್ಸು ಇದೆ ಅಲ್ಲಿ, ಎಲ್ಲಿ ಯಾವ ಪ್ರದೇಶ ಅಂತ ಹೇಳಿ ಗೊತ್ತಾಗುತ್ತೆ. ಅದೇನೋ ಇದಲ್ಲ, ಈ ಥರದ ಯಂತ್ರಗಳಂತಂದು ಮಳೆಗಾಲದಲ್ಲಿ ಕೊರೆದು ಆ ಗುಡ್ಡಗಳನ್ನು ಶಿಥಿಲ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಹೋಗಲಿ. ಇದರಲ್ಲಿ ಬಹಳ ಮುಖ್ಯವಾಗಿ ಏನು ಅಂತಂದರೆ, ಇಲ್ಲಿ KPCL ಒಂದು, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದು, KPTCL ಒಂದು, ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. KPCLನವ್ರದ್ದು ವಿದ್ಯುತ್ ಉತ್ಪಾದನೆ ಮಾಡೋದಷ್ಟೇ, ಅವ್ರದ್ದು ಸಾಗಾಣಿಕೆ ಜವಾಬ್ದಾರಿ ಅವ್ರದ್ದಿಲ್ಲ. ಆದರೆ ಈ ಯೋಜನೆಯಲ್ಲಿ ಅದನ್ನು ಬೇರೆ ಬೇರೆಯಾಗಿ ನೋಡಿದ್ದಾರೆ. ಅದನ್ನು ವಿದ್ಯುತ್ ಉತ್ಪಾದನೆ ಮಾಡೋದು ಒಂದು ಕಡೆ ಆದರೆ ಸಾಗಣೆ ಮಾಡೋದು ಒಂದು, ಅದು ಆ ಮೂಲ ಇದರಲ್ಲಿ ಸೇರಿಸಿಲ್ಲ ಅದನ್ನ. ಅಂದರೆ ವಿದ್ಯುತ್ತು ಉತ್ಪಾದನೆಗೆ ಎಷ್ಟು ಮರಗಳು ಹೋಗ್ತವೆ, ಎಷ್ಟು ಜಮೀನು ಹೋಗ್ತದೆ, ಎಷ್ಟು ಕಾಡು ಹೋಗ್ತದೆ, ಅಭಯಾರಣ್ಯದ ಸೂಕ್ಷ್ಮ ಪ್ರದೇಶ ಎಷ್ಟು ಹೋಗ್ತದೆ ಅಂತ ಹೇಳಿದ್ದಾರೆ. ಬಿಟ್ಟರೆ ಸಾಗಾಣಿಕೆಯಾಗಿ ಎಷ್ಟು ಹೋಗ್ತದೆ ಅಂತ ಇನ್ನೂ ಅವರು ಹೇಳಿಲ್ಲ. ಇದು ಇಷ್ಟು ನಮಗೆ ಮಾಹಿತಿ ಸಿಕ್ಕಿದ್ದು ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಅಂತ ಮಾಡಿದ್ದಾರೆ 2017ರಲ್ಲಿ. ಅದರಲ್ಲಿರ್ತಕ್ಕಂಥ ಮಾಹಿತಿಯೇ ಹೊರತು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ವಿಸ್ತೃತ ಯೋಜನಾ ವರದಿಯನ್ನು ನಾವು ಕೇಳಿದ್ವಿ. ನಾನು ಹೋದ ವರ್ಷ ಆಗಸ್ಟ್ 12ನೇ ತಾರೀಕು 24 ಆಗಸ್ಟ್ 12ನೇ ತಾರೀಕು ಇಲ್ಲಿ ಆನೆ ದಿನ ಅಂತ, ವಿಶ್ವ ಆನೆ ದಿನ ಅಂತ ಆಚರಣೆ ಮಾಡಿದರು. ಆ ಆಚರಣೆ ಮಾಡೋಕ್ಕೆ ಬಂದಾಗ ಅಲ್ಲಿ ಮಾನ್ಯ ಅರಣ್ಯ ಸಚಿವರು ಇದ್ದರು. ಅವ್ರ ಕಡೆನೂ ಇದನ್ನ ಚರ್ಚೆ ಮಾಡಿ ಈ ಯೋಜನೆ ಮಾಡಬಾರ್ದು ಅಂತ ಅವರಿಗೆ ಗಮನಕ್ಕೆ ತಂದ್ವಿ. ಅವರೇನು ಉತ್ತರ ಹೇಳಿಲ್ಲ, ಮುಗುಳ್ನಕ್ಕರು ಅಷ್ಟೇ. ಏನು ಮಾಡ್ತೀರಿ ಇಲ್ಲ ಅಂತ ಕೇಳಿದ್ರು, ನೋಡೋಣ ಏನು ಮಾಡೋಕ್ಕಾಗತ್ತೆ ಅಂತ ನೋಡೋಣ ಅಂತ ಹೇಳಿ ಬಂದಿದ್ದೆ. ಅವತ್ತೇ ನಾನು KPT ಶಕ್ತಿ ಭವನಕ್ಕೆ ಹೋಗಿ
DPR ಅನ್ನು ಕೊಡಿ, ನಮಗೆ ವಿಸ್ತೃತ ಯೋಜನಾ ವರದಿ ಬೇಕು ಅಂತ RTIಯಲ್ಲಿ ಹಾಕಿದರೆ ಅವ್ರು ಹೇಳ್ತಾರೆ, ಇಲ್ಲ ಇದು ನಮ್ಮ ಖಾಸಗಿ ಸ್ವತ್ತು, ಇದು ನಾವು ನಿಮಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅವ್ರು ಡಿನೇ ಮಾಡಿದರು. 25 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಯೋಜನಾ ವರದಿಯನ್ನು ತಯಾರು ಮಾಡಿದ್ದೇವೆ, ಈಗ ಅದನ್ನ ನಾವು ನಿಮಗೆ ಶೇರ್ ಮಾಡೋಕ್ಕಾಗೋದಿಲ್ಲ ಅಂತ. ಆಮೇಲೆ ಮತ್ತೆ ನಾವು ಅಪೀಲ್ ಹೋದ್ವಿ. ಫಸ್ಟ್ ಅಪೀಲ್ ಅಂತ RTI ಇದಿದ್ರೆ ಗೊತ್ತಾಗುತ್ತೆ ಅವ್ರದ್ದು ಪ್ರೋಸೆಸ್ಸು. ಒಬ್ಬನು ಕೊಡಲಿಲ್ಲ ಅಂತಂದ್ರೆ ಅವ್ನ ಮೇಲೆ ಒಬ್ಬ ಅಧಿಕಾರಿ ಇರ್ತಾನೆ, ಅವನಿಗೆ ಅಪೀಲ್ ಹೋದ್ವಿ, ನೋಡಿ ನಮ್ಗೆ RTI ಕೊಡ್ರಿ ಅಂತ. ಅವರು ನಿರಾಕರಣೆ ಮಾಡಿದರು ಅವರು. ಆಮೇಲೆ ನಾವು RTI ಕಮಿಷನರಿಗೆ ಅಪ್ಲೈ ಹೋದರೆ ಅಲ್ಲೂ ಕೂಡ ಅವತ್ತು ನಮ್ಮದು ಈ VC ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಅಟೆಂಡ್ ಆದ ಸಾಗರದಲ್ಲೇ ಇದ್ದೆ. ಈ KPCL ಅಧಿಕಾರಿಗಳು ಖುದ್ದಾಗಿ ಅಲ್ಲಿ ಹಾಜರು ಬಂದಿದ್ದರು. ಅವರು ಈ ಅಪೀಲಲ್ಲಿ ಹೇಳಿದರು, ಇಲ್ಲ ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟ ವಿಚಾರ, ಹಾಗೂ ಇದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ ಇದರಿಂದ, ಅಂದರೆ ಕೃತಿ ಚೌರ್ಯ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಇದರಲ್ಲಿ ನೀವು ತಿಳ್ಕೋಬೇಕು ಎಷ್ಟು ಇದರಲ್ಲಿ ಹೇಳ್ತಾರೆ ಅಂತಂದರೆ, ಇದು ಹೆಂಗೆ ದೇಶದ ಭದ್ರತೆ ವಿಚಾರ ಆಗುತ್ತೆ ಅನ್ನೋದು ನನಗೆ ಹೊಡೆದಿಲ್ಲ. ನಾವು ವಾದ ಮಾಡಿದ್ವಿ, ಅದನ್ನ ಕೇಳಿಲ್ಲ ಅವರು. ಆಮೇಲೆ ಕೃತಿ ಚೌರ್ಯ ಮಾಡಿ ನಾನು ಅದನ್ನ ಯಾರಿಗೆ 5,000 ಪೇಜನ್ನು ಯಾರ್ಯಾರಿಗೆ ಹಂಚಕ್ಕೆ ಹೋಗಲಿ ನಾನು. ಹಾಗಾಗಿ ಅವರು ಇದನ್ನು ಈ DPRನ್ನು ಡಿಸ್ಕ್ಲೋಸ್ ಮಾಡದೇ ಇರೋದೇ ಒಂದು ದೊಡ್ಡ ಅಪಚಾರ, ಜನರನ್ನು ಕತ್ಲಲ್ಲಿಟ್ಟಿರ್ತಕ್ಕಂಥದ್ದು. ಆಮೇಲೆ ಮೊನ್ನೆ ನಮ್ಮ ಅದು ಮುಂದುವರಿತಾನೆ ಇದೆ, ನಾವು ಪ್ರೊಟೆಸ್ಟ್ ಮಾಡ್ತಾನೆ ಇದ್ದೀವಿ, ನೂರಾರು ಸಭೆಗಳನ್ನು ಮಾಡಿದ್ದೀವಿ, ನೂರಾರು ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದೀವಿ, ನೂರಾರು ಇಂಟರ್ವ್ಯೂಗಳನ್ನು ಮಾಡಿದ್ದೀವಿ, ನೂರಾರು ಸಭೆಗಳನ್ನು ಮಾಡಿದ್ದೀವಿ. ಇದಷ್ಟು ಅವ್ರ ಗಮನಕ್ಕಿದೆ. ನಮ್ಮನ್ನು ಕತ್ಲಲ್ಲಿಟ್ಟಿದ್ದಾರೆ, ಇಡೀ ರಾಜ್ಯದ ಜನತೆಯನ್ನು ಕತ್ಲಲ್ಲಿಟ್ಟಿದ್ದಾರೆ. ಅದು ಅಷ್ಟು ವಿವರಗಳನ್ನು ಅವರು ನೀಡಲಿಲ್ಲ. ಆಮೇಲೆ ಅದು ಮುಂದುವರಿತಾನೆ ಇದೆ. ಮೊನ್ನೆ ಪಬ್ಲಿಕ್ ಹಿಯರಿಂಗ್ ಅಂತ ಕರೆದ್ರು. ನಮ್ಮ ಕಾರ್ಗಲ್ಲಲ್ಲಿ 16ನೇ ತಾರೀಕು, ಲಾಸ್ಟ್ ಕಳೆದ ತಿಂಗಳು 16ನೇ ತಾರೀಕು ಕರೆದಿದ್ರು. ಕಳೆದ ತಿಂಗಳು ಅದೇ 2 ದಿವಸಕ್ಕೆ 18ರಲ್ಲಿ ಗೇರ್ಸೊಪ್ಪದಲ್ಲಿ ಕರೆದಿದ್ರು. ನಾವು ಅಂದ್ಕೊಂಡಿದ್ವಿ ಜನ ಬರೋದಿಲ್ಲ ಅಹವಾಲು ಸಭೆಗೆ ಅಂಥೇಳಿ. ಆದರೆ ಕಾರ್ಗಲ್ಲಲ್ಲಿ ಸುಮಾರು 4,000 ರಿಂದ 5,000 ಜನ ಬಂದು ತಮ್ಮ ಏನು ಈ ಯೋಜನೆ ಬೇಡ ಅಂತಕ್ಕಂಥ ವಾದವನ್ನು ಮಂಡಿಸಿದರು. ಆಮೇಲೆ ಗೇರ್ಸೊಪ್ಪದಲ್ಲಿ ಸುಮಾರು 10,000 ಜನ ಬಂದು ಈ ಯೋಜನೆ ವಿರುದ್ಧವಾಗಿ ಪಬ್ಲಿಕ್ ಹಿಯರಿಂಗಲ್ಲಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಿದರು. ಆ ಅಹವಾಲು ಸಭೆಗೂ ಮುಂಚೆ, ಒಂದು ವಾರ ಮುಂಚೆ, ಅವರು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥವಾ ಪರಿಸರ ಪರಿಣಾಮ ಮೌಲ್ಯಮಾಪನ ಅಂತ ಏನು ಹೇಳ್ತಾರೆ ಅದನ್ನು ಬಿಡುಗಡೆ ಮಾಡಿದ್ರು. ಅದನ್ನೆಲ್ಲ ನೋಡಿದ್ವಿ. ಅದರಲ್ಲಿ ನೋಡಿದರೆ 507 ಪೇಜ್ ಇರಬೇಕು, 507 ಪೇಜ್ 10 ಪೇಜೇ ಇದೆ ಅದರಲ್ಲಿ. ಅದರ 10 ಪಟ್ಟು ಸುಳ್ಳುಗಳನ್ನು ತುರುಕಿದ್ದಾರೆ. ಅದರಲ್ಲಿ ಯಾವುದೂ ನಿಜ ಇಲ್ಲ, ಒಂದು ಅಂಶನೂ ಅದರಲ್ಲಿ ಈ ಥರದ್ದು ನಿಜ ಅಂಶ ಇಲ್ಲ. ಬೇಕಾದಷ್ಟು ಸುಳ್ಳುಗಳನ್ನು ಅದರಲ್ಲಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದರೆ, ಇದು ನೆಕ್ಸ್ಟ್ ಹೋಗಲಿ. ಈಗ ನೋಡಿ, ಅಲ್ಲಿ ಭೂಕುಸಿತ ಆಗಿದ್ದು 2019ರಲ್ಲಿ ಭೂಕುಸಿತ ಆಗಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟ ಉತ್ತರ ಕನ್ನಡ ಜಿಲ್ಲೆಯದೇ ಫೋಟೋ. ಅದು ಕಳಚೆ ಅಂತ ಹೇಳಿ ಇಡೀ ಗುಡ್ಡವೇ ಕುಸಿತೋಗಿದೆ. ಯಾಕೆಂದರೆ ರಸ್ತೆ ಮಾಡಿದ್ರಲ್ಲಿ JCBಯನ್ನು ಹಿಡಿದು ಬಗೆದು ಆ ಗುಡ್ಡಗಳನ್ನು ಅಲುಗಾಡಿಸಿ ಶಿಥಿಲಗೊಳಿಸಿ ಮಾರನೇ ವರ್ಷ ಕುಸಿದೋಯ್ತು ಅದು. ನೆಕ್ಸ್ಟ್, ಇದು ಕೂಡ ಮೊನ್ನೆದೇ ಇತ್ತೀಚಿನ ಫೋಟೋ, ಈ ಮಳೆಗಾಲದ ಫೋಟೋ. ನೆಕ್ಸ್ಟ್, ಇದು ನೋಡಿ, ಮನೆ ಅಲ್ಲೇ ಪಕ್ಕದಲ್ಲಿ ಮನೆ ಕಟ್ಕೊಂಡವರು, ಆ ಮನೆ ಹಿಂಗೆ ಬಿರುಕು ಬಂದಿದೆ. ಈಗ ಗುಡ್ಡ ಕುಸಿತ ಆಗಿದ್ದರಿಂದ ಅವ್ರದ್ದು ಫೌಂಡೇಶನ್ನು. ಇದು ಮತ್ತೊಂದು. ಇದು ನೆಕ್ಸ್ಟ್, ಇದು ಮೊನ್ನೆ ಮಳೆಗಾಲದಲ್ಲಿ ಕುಸಿದಿರ್ತಕ್ಕಂಥದ್ದು, ಶರಾವತಿ ಕೊಳ್ಳದಲ್ಲೇ ಕಣಿವೆಯಲ್ಲೇ ಆಗಿರ್ತಕ್ಕಂಥದ್ದು. ಇದು ಓದ್ಕೊಳ್ಳಿ, ನಾನು ಹೇಳ್ತೀನಿ. ಅಪೂರ್ವ ಪಶ್ಚಿಮ ಘಟ್ಟಗಳು ಬರೀ ಮಲೆನಾಡಿಗರ ಆಸ್ತಿ ಅಲ್ಲ. ಕ್ಷಮಿಸಿ, ರಕ್ಕಸ ಬೆಂಗಳೂರು ಅಂತ ಹಾಕಿದ್ದೀನಿ. ನಮ್ಗೆ ಅಲ್ಲಿನವರಿಗೆ ಸ್ವಲ್ಪ ನೋವಿದೆ. ಎಲ್ಲದೂ ಬೆಂಗಳೂರಿಗೆ ಬೇಕು, ಎಲ್ಲದೂ ಬೆಂಗಳೂರಿಗೆ ತಗೊಂಡೋಗ್ತಾರೆ, ಇಲ್ಲಿ ನಮ್ಮ ಬದುಕನ್ನು ಹಾಳು ಮಾಡ್ತಾರೆ ಅನ್ನೋ ನೋವು ಇರೋದ್ರಿಂದ ಹಂಗೆ ಹಾಕಿದ್ದೀನಿ. ದಯವಿಟ್ಟು ಬೇಸರ ಮಾಡ್ಕೊಂಬೇಡಿ. ಬಯಲು ನಾಡಿಗೆ ನೀರನ್ನು ಒದಗಿಸ್ತಾವೆ ಇವು, ಅದು ಎಲ್ಲರಿಗೂ ಗೊತ್ತದು. ಅಲ್ಲಿ ಗುಡ್ಡಗಾಡು ಮರಗಳಿಂದ ನೀರು ಸಂಗ್ರಹಣೆಯಾಗಿ ನದಿಯಾಗಿ ತೊರೆಯಾಗಿ ಹಳ್ಳವಾಗಿ ಬಂದು ನಮಗೆ ನೀರಿನ ಭದ್ರತೆಯನ್ನು ನೀಡ್ತಿತ್ತು. ಇಲ್ಲಿ ಬಹಳ ದುರಂತದ ಸಂಗತಿ ಏನು ಅಂತಂದರೆ, ನಮ್ಮಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಪಶ್ಚಿಮ ಘಟ್ಟಗಳಿಗೆ ಪ್ರವಾಸ ಹೋಗಲಿಕ್ಕೆ ಉತ್ತೇಜನ ನೀಡ್ತಾರೆ. 5 ದಿವಸ ಇಲ್ಲಿ ವೀಕೆಂಡು ಕೆಲಸ ಮಾಡಿ ಅತೀವ ಒತ್ತಡದಿಂದ ಬಳತಕ್ಕಂಥ ಯುವ ಜನತೆ ಆಫ್ ರೋಡ್ ಬೈಕ್ ತಗೊಂಬರ್ತಾರೆ, ಆಫ್ ರೋಡ್ ಇದನ್ನು ತಗೊಂಬರ್ತಾರೆ, ನಮ್ಮ ಗುಡ್ಡಗಾಡುಗಳಿಗೆ ಬರ್ತಾರೆ. ಅವರ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಆಮೇಲೆ ವಾಪಸ್ ಹೋಗ್ತಾರೆ. ಹೋದಾಗ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೋದಾಗ ಅಲ್ಲಿ ಗುಡ್ಡಗಳನ್ನು ನೋಡಿದರೆ ನೀವು ತ್ಯಾಜ್ಯದ ತೊಟ್ಟಿಯನ್ನು ಮಾಡಿ ಹಾಕಿರ್ತಾರೆ. ಎಲ್ಲ ಥರದ ಬಾಟಲ್ಗಳು ನಿಮ್ಗೆ ಅಲ್ಲಿ ಸಿಗ್ತವೆ. ಅಲ್ಲಿ
ಒಂದು ಘಟನೆ ನಡೀತು ಆಚೆ ವರ್ಷ. ಒಂದು ಘಟನೆ ಏನಾಯಿತು ಅಂತಂದರೆ, ಯಾರೋ ಬೀರು ಕುಡಿದು ಬಾಟ್ಲನ್ನು ಅಲ್ಲೇ ಎಸ್ತು ಒಡೆದು ಹೋಗಿದ್ರು. ಒಂದು ಜಿಂಕೆ ಏನೋ ಓಡ್ತಾ ಬಂದು, ಯಾವುದೋ ಬೆರೆಸ್ಕೊಂಬಂತ ಏನೋ ಗೊತ್ತಿಲ್ಲ, ಅದು ಓಡ್ತಾ ಬಂದು ಅದ್ರ ಕಾಲಿಗೆ ಗ್ಲಾಸು ಕಾಲಿಗೆ ತಾಕ್ತು. ಅದು ಒಳಗಿತ್ತು ಗ್ಲಾಸು. ಅದನ್ನು ನೋಡಿದವರು ಅದನ್ನ ಬದುಕಿಸ್ಲಿಕ್ಕೆ ನೋಡ್ತಾರೆ, ಅದು ಸಿಗೋದಿಲ್ಲ, ಕೈಗೆ ಕಳೆದೋಯ್ತು. ಆಮೇಲೆ ಒಂದು ವಾರದ ನಂತರ ಸತ್ತೋಯ್ತು. ಈ ಥರ ನಮ್ಮ ಕಣ್ಣಿಗೆ ಎದುರಿಗೆ ಆಗ್ತಕ್ಕಂಥ ಘಟನೆಗಳು ಒಂದೋ ಎರಡೋ ಇರ್ಬೋದು, 1000 ಘಟನೆಗಳು ನಡೀತವೆ. ಏನಿತ್ತು, ನಾವು ಒಂದು ಕನಿಷ್ಠ ಕೃತಜ್ಞತೆಯನ್ನು ಪಶ್ಚಿಮ ಘಟ್ಟಗಳ ಮೇಲೆ ಇಟ್ಕೊಂಡಂಥ ಒಂದು ಸೌಜನ್ಯ ಕೂಡ ನಮ್ಮಲ್ಲಿ ಇಲ್ಲದೆ ಇರೋದು ದೌರ್ಭಾಗ್ಯ ಆಗಿದೆ. ಬಯಲು ನಾಡಿನವರು ಇದ್ರ ಬಗ್ಗೆ ಮಾತಾಡಬೇಕು. ಎಲ್ಲರೂ ಹೇಳ್ತಾರೆ ನದಿ ತಿರುವು ಮಾಡಿ, ಎತ್ತಿನ ಹೊಳೆ ಅಂತ ಒಂದು ನದಿ ತಿರುವನ್ನು ಮಾಡಿದ್ರು. ಏನಾಯಿತು? 8,000 ಕೋಟಿ ಇದ್ದಿದ್ದು ಈಗ 38,000 ಕೋಟಿಗೆ ಹೋಯಿತು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಒಂದು ಹನಿ ನೀರು ಹೋಯ್ತಾ? ಇಲ್ಲ. ಅಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಆನೆ ಸಂಘರ್ಷ ಜಾಸ್ತಿ ಆಯಿತು. ಆನೆ ಮಾನವ ಸಂಘರ್ಷ ಅಂತ ಕರೀತಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಅಲ್ಲಿನ ರೈತರು ಇವತ್ತು ಗೋಳಾಡ್ತಾ ಇದ್ದಾರೆ. ಮೊದಲು ಅವರು ವಿಸ್ತೃತ ವರದಿಯಲ್ಲಿ ಹೇಳಿದರು, DPR ಅಲ್ಲಿ 24 TMC ಸಿಗುತ್ತೆ ಅಂತ. 24 TMC ನೀರು ಸಿಗುತ್ತೆ ಎತ್ತಿನ ಹಳ್ಳ ಯೋಜನೆಯಲ್ಲಿ ಅಂತ ಹೇಳಿದರು. ಈಗ ಹೇಳ್ತಾರೆ ಮೊನ್ನೆ 24ನೇ ಇಸ್ವಿಯಲ್ಲಿ ಇಲ್ಲ, ಒಂದು 2-3 TMC ಸಿಗ್ಬೋದು ಅಷ್ಟೇ ಅಂತ. ಅಂದರೆ ಇದಿಷ್ಟು ಯೋಜನೆ ಅಂತಾರೆ, ಕಾಂಟ್ರಾಕ್ಟೆಡ್ ಓರಿಯೆಂಟೆಡ್ ವರ್ಕ್ ಅಂತ. ಇದು ನೇರವಾಗಿ ನಾವು ಇದನ್ನು ಹೇಳ್ಬೋದು. ಎತ್ತಿನ ಹೊಳೆದು ಮುಗಿತಾ ಬಂತು, ಹೆಚ್ಚು ಕಡಿಮೆ ಇನ್ನು ಯೋಜನೆ ವೈಫಲ್ಯ ಆಗ್ತಾ ಇದೆ. ಮತ್ತು ಅದಕ್ಕೆ ಇನ್ನೊಂದು 426 ಎಕರೆ ಕಾಡು ಬೇಕು ಅಂತ ಮೊನ್ನೆ ಪ್ರಸ್ತಾಪ ಬೇರೆ ಇಟ್ಟಿದ್ದಾರೆ. ಅಂದರೆ ಇವ್ರು ಹೆಂಗೆ ಅಂತಂದರೆ, ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಈ ತರಹದ ಯೋಜನೆಯನ್ನು ಸರ್ಕಾರ ಮಾಡ್ತದೆ. ಯಾವುದೇ ಸರ್ಕಾರ ಇರ್ಬೋದು, ಆ ಸರ್ಕಾರ ಈ ಸರ್ಕಾರ ಅಂತಲ್ಲ. ಕೆಲವರು JCB ಅಂತಲೂ ಹೇಳ್ತಾರೆ, ಅದು ಗೊತ್ತಿಲ್ಲ, ಅದನ್ನೆಲ್ಲ ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಧೋರಣೆ ಒಂದೇ ಆಗಿರ್ತದೆ. ಇವತ್ತಿದು ಮೊದಲು ನೋಡಿ, ಇದು 2017ರಲ್ಲಿ ಪ್ರೀ ಫಿಸಿಬಿಲಿಟಿ ರಿಪೋರ್ಟಲ್ಲಿ ಈ ಯೋಜನೆಯ ವೆಚ್ಚ 4,000 ಕೋಟಿ ಆಗಿತ್ತು. 2024ರಲ್ಲಿ ಯೋಜನೆಯೇ ಶುರುವಾಗಿಲ್ಲ, ಇನ್ನು DPR ಜಸ್ಟ್ ಬಂದಿದೆ ಅಷ್ಟೇ, 8,005 ಕೋಟಿ ಆಯಿತು. ಈಗ ಮೊನ್ನೆ ಬಡ್ಜೆಟಲ್ಲಿ 10,240 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇದು ಯೋಜನೆ ಮುಗಿಲಿಕ್ಕೆ 5.5 ವರ್ಷ ಬೇಕು ಅಂತಾರೆ. ಯೋಜನೆ ಮುಗಿ 5 ವರ್ಷದೊಳಗೆ ಇದು 10,000 ಇರೋದು 20, 30, 40, 50, 60,000 ಕೋಟಿ ಆಗುತ್ತೆ. 1,00,000 ಕೋಟಿ ದಾಟಿದ್ರೂ ಇಲ್ಲ. ಇದರಿಂದ ಯಾವುದೇ ಉಪಯೋಗ ಇಲ್ಲ. ಈಗ ನೀವು ಕೇಳ್ಬೋದು, ಇಷ್ಟೆಲ್ಲ ಮಾತಾಡಿದ್ರಿ ನೀವು, ನಿಮಗೇನು ಪರ್ಯಾಯ ಮಾರ್ಗಗಳಿಲ್ವಾ ಅಂತ. ಅದು ಇದೆ ನಮ್ಮ ಬ್ಯಾನರಲ್ಲಿ, ಅಪಾಯಗಳೇನು ಪರ್ಯಾಯ ಮಾರ್ಗ ಇದೆ ಅಂತ. ಬೇಕಾದಷ್ಟು ಪರ್ಯಾಯ ಮಾರ್ಗಗಳನ್ನು ಹೇಳ್ಬೋದು. ನೀವು ಬೆಂಗಳೂರನ್ನೆಲ್ಲ 1 ಗಂಟೆ ಕಡಿಮೆ ಉರಿಸಿದ್ರೂ ಒಂದು ಪರ್ಯಾಯ ಮಾರ್ಗ ಆಗುತ್ತದು. ಇಲ್ಲ ಅಂತಂದರೆ ಇದು ಏನು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಏನು ಕೆಲಸ ಮಾಡುತ್ತಲ್ಲ, ಪೀಕ್ ಅವರು ನಾನ್ ಪೀಕ್ ಅವರ್ಸಲ್ಲಿ, ಅದೇ ಥರ ಮಾಡಲಿಕ್ಕೆ ಈಗಂತೂ ಬಂದಿದೆ. ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಹೇಳ್ತಾರೆ. ಅದು ಭಾಳ ಸಿಂಪಲ್ಲಾಗಿ ಹೇಳಿದ್ರೆ, ನಿಮ್ಮಲ್ಲಿ ಎಲ್ಲರ ಮನೇಲಿ UPS ಇರುತ್ತೆ. ಈಗ ಕರೆಂಟ್ ಹೋದ ತಕ್ಷಣ UPS ಆನ್ ಆಗುತ್ತೆ, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ ಹೇಳ್ತಾರಲ್ಲ, ಅದೇ ತರಹದ ಬ್ಯಾಟ್ರಿಗಳು ಈಗ ತಯಾರಾಗಿದೆ. ಈಗ ಅದು ಮಾರುಕಟ್ಟೆಗೆ ಬಂದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ, ಗುಜರಾತ್ ಅಂತ ರಾಜ್ಯಗಳಲ್ಲಿ ಒಂದು ಟೆಂಡರ್ ಕೂಡ ಕರೆದಿದ್ದಾರೆ. ಅದು ಏನಿಲ್ಲ, ಇವತ್ತು ನೀವು ಆರ್ಡರ್ ಕೊಟ್ಟರೆ ಇನ್ನು 6 ತಿಂಗಳಲ್ಲಿ ಅದನ್ನು ಕಮಿಷನ್ ಮಾಡ್ತಾರೆ. ವಿಧಾನಸೌಧದ ಮುಖ್ಯಮಂತ್ರಿ ಕಚೇರಿಗಳ ಪಕ್ಕದ ರೂಮಲ್ಲೇ ಅದನ್ನ ಇಟ್ಕೋಬೋದು. ಪಶ್ಚಿಮ ಘಟ್ಟದ ಒಂದೇ ಒಂದು ಎಲೆಯನ್ನು ನಾಶ ಮಾಡದೆ, ಒಂದೇ ಒಂದು ಸಸ್ಯವನ್ನು ನಾಶ ಮಾಡದೆ, ಒಂದೇ ಒಂದು ವನ್ಯ ಜೀವಿಗಳ ತಾಣವನ್ನು ನಾಶ ಮಾಡದೆ ಅಲ್ಲೇ ಇಟ್ಕೊಬೋದು. ಆ ಸೋರಿಕೆ ಇದು ಕೂಡ ಇರೋದಿಲ್ಲ, ಅಪಾಯ ಕೂಡ ಇರೋದಿಲ್ಲ. ನೀವು ಅಲ್ಲಿಂದ ಶರಾವತಿ ಕಣಿವೆಯಿಂದ ಇಲ್ಲಿ ಬೆಂಗಳೂರಿಗೆ ಕರೆಂಟ್ ತರಬೇಕು ಅಂತಂದರೆ ತುಂಬ ಸೋರಿಕೆ ಆಗಿದೆ. 18% ಇದೆ ಅಂತ ಹೇಳ್ತಾರೆ ವಿದ್ಯುತ್ ತಜ್ಞರು. ಆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇಲ್ಲಿ ನಿಮ್ಮ ಪಾವಗಡದಲ್ಲೇ ಇದೆ. 12,000 ಎಕರೆ ಕೃಷಿ ಭೂಮಿಯನ್ನು ತಗೊಂಡು ಸೋಲಾರಿಂದ ಇದು ಮಾಡ್ತಾಯಿದ್ದೀರಿ. ಟೈಮಾದರೂ ಹೇಳಿ, ಆಯಿತಾ? ಆಯಿತು. ಅದಕ್ಕೆ ಪರ್ಯಾಯ ಮಾರ್ಗಗಳಿದ್ದಾವೆ. ಅದನ್ನು ಇಲ್ಲೇ ನೀವು ಇಟ್ಕೊಬೋದು. ಬೇಡ ಬೆಂಗಳೂರಲ್ಲಿ ಒಂದೇ ಬೇಡ, ಶಿವಮೊಗ್ಗದಲ್ಲಿ ಒಂದಿಡಿ, ತುಮಕೂರಲ್ಲಿ ಒಂದಿಡಿ, ಬೆಂಗಳೂರಲ್ಲಿ ಒಂದಿಡಿ, ಎಲ್ಲೆಲ್ಲಿ ಬೇಕೋ ಜಿಲ್ಲಾ ಮಟ್ಟದಲ್ಲಿ 2,000 ಮೆಗಾವಾಟಿಂದ. ಮತ್ತು ಇದಕ್ಕಿಂತ ಖರ್ಚು ಕಡಿಮೆ, ಅದು ಅರ್ಧ ಖರ್ಚಲ್ಲಾಗತ್ತೆ. ಆದರೆ ಸರ್ಕಾರಕ್ಕೆ ಅದು ಬೇಡ ಆಗಿದೆ. ಯಾಕೆ ಅಂತಂದರೆ ಎಗೇನ್ ಇದಿಷ್ಟನ್ನು ಹೇಳ್ತಾ ನನಗೆ ನೀಡಿದ ಸಮಯ ಮುಗೀತು ಅಂತ ಹೇಳ್ತಾ ಇದ್ದಾರೆ ಸಂಘಟಕರು. ಹೇಳ್ತಾ ಇನ್ನೊಂದು ಮಾತನ್ನು ನಾವು ಯಾಕೆ ಇವತ್ತು ನಾವು ಮುನ್ನೆಲೆಗೆ ತರಬೇಕಾಗಿದೆ ಅಂತಂದರೆ, ವರಾಹಿ ಕೂಡ ಹೋಗ್ತಾ ಇದ್ದಾರೆ. ಈಗ ಈ ಶರಾವತಿ ನದಿಗೆ 7 ಅಣೆಕಟ್ಟಿಂದ ಹೊನ್ನಾವರದ ಬದುಕು ಆಲ್ಮೋಸ್ಟ್ ಸತ್ತೋಗಿದ್ದಾರೆ ಅಲ್ಲಿ ಜನ. ನಾವು ಹೊಸದೇನು ಅಂತಂದರೆ, ಪ್ರಪಂಚದಲ್ಲಿ ಈಗ ಅಣೆಕಟ್ಟುಗಳನ್ನು ತೆರವು ಮಾಡ್ತಾ ಇದ್ದಾರೆ. ವಿದ್ಯುತ್ತಿಗೆ ಬದಲಿಯಾಗಿ ಬೇರೆ ಬೇರೆ ಮೂಲಗಳಿರೋದ್ರಿಂದ ಅಣೆಕಟ್ಟುಗಳನ್ನು ತೆರವು ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಈಗ ಶುರುವಾಗಿದೆ. ನಮ್ಮದು ಈಗ ವಿದ್ಯುತ್ತನ್ನು ಬೇರೆ ಮೂಲಗಳಿಂದ ಪಡಿಬೋದು. ಈ ಥರ ಅಣೆಕಟ್ಟುಗಳು, ಜಲ ವಿದ್ಯುತ್ ಯೋಜನೆ ಇದು ಬೇಡ ನಮಗೆ. ನಿಧಾನವಾಗಿ
ಈ ಶರಾವತಿ ನದಿ ಕಟ್ಟಿರ್ತಕ್ಕಂಥ ಅಣೆಕಟ್ಟನ್ನು ತೆರವು ಮಾಡಿ ನೀವು, ಆಗ ಏನು 2800 ಕುಟುಂಬದ 12,000 ಜನ ಏನು ಕುಟುಂಬ ಇದ್ದಾರೆ ಅವರಿಗೂ ಕೂಡ ಅಲ್ಲಿ ಜಮೀನು ಸಿಗುತ್ತೆ. ಅವರಿಗೆ 60-70 ವರ್ಷದ ನಂತರ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.